ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿಗೂ ಸಿನಿಮಾ ಸೆಲೆಬ್ರಿಟಿಗೂ ನೀವು ಕಂಡಂಗೆ ವ್ಯತ್ಯಾಸ ಏನು? ರೀಲ್ ಸ್ಟಾರ್ಸ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಇವಾಗ ಹೀರೋಗಳು ಅವರ ಇವ್ರ ಅಂತಾನೆ ಗೊತ್ತಾಗಲ್ಲ. ಹೀರೋಗಳೇನೆ ಇವ್ರ ಹತ್ರ ಬಂದು ಯಾರು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರ ಹತ್ರ ಬಂದು ಅವ್ರ ಹತ್ರನೇ ಪ್ರಮೋಷನ್ ಮಾಡಿದ ಥರ ಬೆಳೆದು ಬಂದು ನಿಂತಿದೆ ಈಗ. ಅಂದರೆ 2 ಲಕ್ಷ 3 ಲಕ್ಷ ಈ ಥರ ಫಾಲೋವರ್ಸ್ ಇರ್ತಾರೆ. ಮಂಜಣ್ಣ ಬಂದ್ರೋ ಅನ್ನಲ್ವಾ? ಜನಕ್ಕೋಸ್ಕರ ಏನಾದರೂ ಒಂದು ಮುಂದೆ ಮಾಡಬೇಕು, ನಾವು ಇದಾಗಬೇಕು, ಒಳ್ಳೆ ಕಂಟೆಂಟ್ ಕೊಡೋಣ ಅಂತ. ಇದ್ದಕ್ಕಿದ್ದಂಗೆ ರಾತ್ರಿ ಏನಾದರೂ 1 ಮಿಲಿಯನ್ ಫಾಲೋವರ್ಸ್ ಆದರೆ ನೀವೇನು ಮಾಡ್ತೀರಿ? ಆ ಥರ ಮಾಡೋದು ನಾವು ಯಾವುದು ಪೋಸ್ಟ್ ಮಾಡಲ್ಲ. ಸರ್ ನಮಸ್ತೆ. ನಿಮ್ಮ ಹೆಸರು? ವಿನಯ್. ನಿಮ್ಮ ಹೆಸರು? ದಿಲೀಪ್ ಅಂತ ಅಂದ್ಬಿಟ್ಟು. ಸರ್ ಒಂದು ಕ್ವಶನ್ ಕೇಳ್ತೀನಿ ನಮಗೆ. ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿಗೂ ಸಿನಿಮಾ ಸೆಲೆಬ್ರಿಟಿಗೂ ನೀವು ಕಂಡಂಗೆ ವ್ಯತ್ಯಾಸ ಏನು? ಇತ್ತೀಚೆಗೆ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮ್ ಆ್ಯಕ್ಚುಲಿ ಫಿಲಮ್ ಹೀರೋಸ್ಗೂ ಇನ್ಸ್ಟಾಗ್ರಾಮ್ ಇಲ್ಲಿ ಬರೋ ರೀಲ್ ಸ್ಟಾರ್ಸ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಏನು ಅಂದರೆ ಇವಾಗ ಹೀರೋಗಳು ಅವರ ಇವ್ರ ಅಂತಲೇ ಗೊತ್ತಾಗಲ್ಲ. ಇವಾಗ ಏನಾದ್ರು ಒಂದು ಫಿಲಮ್ ಪ್ರೊಡಕ್ಷನ್ ಏನೋ ಪ್ರಮೋಷನ್ಗೆ ಹೋಗ್ಬೇಕು ಅಂದ್ರಷ್ಟೇ, ಏನು ಹೋಗ್ಬೇಕು ಅಂದ್ರಷ್ಟೇ ಮೇನ್ ಹೀರೋಗಳಿಲ್ಲ. ಈಗ ಇನ್ಸ್ಟಾಗ್ರಾಮ್ ಸ್ಟಾರ್ಸೇ ಯಾರು ಕೇಳಿ ಇನ್ಸ್ಟಾಗ್ರಾಮ್ ಸ್ಟಾರ್ಸ್ ಹತ್ರನೇ ರೀಲ್ಸ್ ಮಾಡಿಸೋದು, ಅವ್ರ ಹತ್ರನೇ ಪ್ರಮೋಷನ್ ಮಾಡಿಸೋದು. ಇವಾಗ ಫಿಲಮ್ ಇಂಡಸ್ಟ್ರಿಲಿ ಇರೋ ಹೀರೋಗಳೇನೆ ಇವ್ರ ಹತ್ರ ಬಂದು ಯಾರು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರ ಹತ್ರ ಬಂದು ಅವ್ರ ಹತ್ರನೇ ಪ್ರಮೋಷನ್ ಮಾಡಿದ ಥರ ಬೆಳೆದು ಬಂದು ನಿಂತಿದೆ ಈಗ. ಇವಾಗ ಫಿಲಮ್ ಮಾಡೋದು ಒಂದೇ, ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದು ಒಂದೇ ಆಗಿದೆ. ಈಗ ಇನ್ಸ್ಟಾಗ್ರಾಮ್ ಸ್ಟಾರ್ ಫಾಲೋವರ್ಸ್ ನೀವು ನೋಡಿದ್ದೀರಾ? ಇನ್ಸ್ಟಾಗ್ರಾಮ್ ಸ್ಟಾರ್ ಫಾಲೋವರ್ಸ್ ಎಲ್ಲ ನೋಡಿದ್ದೀರಾ ನೀವು? ಅವ್ರದ್ದು ಬಂದ್ಬಿಟ್ಟು 5-6 ಮಿಲಿಯನ್ಸ್ ಇರುತ್ತೆ, ಆಯಿತಾ, ಒಂದು 7 ಮಿಲಿಯನ್ಸ್ ಇರುತ್ತೆ. ಇಲ್ಲಿ ರಿಯಲ್ ಸ್ಟಾರ್ಸ್ನ ನಾವು ನೋಡಿದಾಗ ಒಂದು 200K ಇರುತ್ತೆ, ಅಂದರೆ 2 ಲಕ್ಷ 3 ಲಕ್ಷ ಈ ಥರ ಫಾಲೋವರ್ಸ್ ಇರ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಅನಿಸುತ್ತೆ ನಿಮ್ಗೆ ಅದು ನೋಡಿದಾಗ? ಅದು ನೋಡಿದಾಗ ಅನ್ಸಲ್ಲ. ಮಂಜಣ್ಣನೇ ತಗೊಳ್ಳಿ, ಮಂಜಣ್ಣನೇ ಉದಾಹರಣೆಗೆ ತಗೊಳ್ಳಿ. ಯಾವ ಮಂಜಣ್ಣ? ಮಂಜಣ್ಣ ಬಂದ್ರೋ ಅನ್ನಲ್ವಾ? ಬಂದ್ರು ನಾ ಕೆಲಸ ಮಾಡ್ರೋ ನಾನು ನೋಡಲ್ವಾ? ಅವ್ರನ್ನೇ ತಗೊಳ್ಳಿ. ಅವನೇನು ಮಾಡ್ತಾನೆ? ಅದೇ ಹೀರೋ ಆದರೆ ಬಂದು ಮಾಡ್ತಾನೆ ಆ ಥರ. ಅದು ಇವನು ಮಾಡ್ತಾನೆ, ಅದಕ್ಕೆ ಅವ್ನು ನೋಡೋ ಥರ ಚೊಬಿಮನೆಗಳು ನೋಡ್ತಾರೆ, ಮಾಡ್ತಾರೆ, ಅವನು ಇನ್ನೂ ಬೆಳೆಸ್ತಾರೆ. ಮಂಜಣ್ಣನ ಥರ ನಾವು ಮಾಡಿದ್ರೆ ನಾವು ಬೆಳಿಬೋದು ಅಂತೀರಾ? ಬೆಳಿಬೋದು ಅಂತೇನಿಲ್ಲ, ಅದೇ ಅವ್ರು ಮಾಡ್ತಾರೆ, ಅವ್ರು ಹಂಗೆ ಫಾಲೋವರ್ಸ್ ಇದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಸರ್ ನೀವೇನು ಹೇಳ್ತೀರಿ? ಸರ್ ಇನ್ಸ್ಟಾಗ್ರಾಮೇ ಬೇರೆ, ಫಿಲಮ್ ಸ್ಟಾರ್ಸೇ ಬೇರೆ. ನೀವು ಕಂಡಂಗೆ ಹೆಂಗೆ ಇನ್ಸ್ಟಾಗ್ರಾಮು ಮತ್ತು ಇದನ್ನ ಹೆಂಗೆ ಅಂತಲೇ ಹೇಳೋಕ್ಕಾಗಲ್ಲ ಸರ್. ಅವರು ಇನ್ಸ್ಟಾಗ್ರಾಮ್ ರೀಲ್ಸು ಇವಾಗ ಅವ್ರ ಪರ್ಸ್ನಲ್ಗೆ ಅವರು ಇದಕ್ಕೆ ಫೇಮಸ್ ಆಗೋಕ್ಕೆ ಏನು ಬೇಕಾದರೂ ಮಾಡೋಕ್ಕೆ. ಆದರೆ ಫಿಲಮ್ ಸ್ಟಾರ್ಸ್ಗಳು ಹೆಂಗೆ ಅಂದರೆ ಜನಕ್ಕೋಸ್ಕರ ಏನಾದರೂ ಒಂದು ಮುಂದೆ ಮಾಡಬೇಕು, ನಾವು ಇದಾಗಬೇಕು, ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಇದು ಮಾಡ್ತಾರೆ. ಇವರು ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅವರು. ಅಂದರೆ ನೀವು ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ? ಇನ್ಸ್ಟಾಗ್ರಾಮ್ ಎಲ್ಲ ಇದೆಯಾ? ಅದರಲ್ಲಿ ನಿಮಗೆ ಬೆಳಿಬೇಕು ಅನ್ನಿಸ್ತಾ ಇದೆಯಾ? ನಮ್ಗೆ ಆ ಥರ ಹುಚ್ಚ ವಿಡಿಯೋಸ್ ಎಲ್ಲ ಹಾಕ್ತೀರಾ? ವಿಡಿಯೋಸ್ ಎಲ್ಲ ಏನು ಹಾಕೋಕೆ ಹೋಗಲ್ಲ, ಬರೀ ಜಸ್ಟ್ ನೋಡ್ತೀವಿ ಅಷ್ಟೇ. ಬರೀ ನೋಡೋದಷ್ಟೇ? ವಿಡಿಯೋಸ್ ಅದು ಮಾಡೋದು ಆಗಲಿ, ಇದು ಮಾಡೋದಾಗಲಿ ಅದು ಮಾಡಲ್ಲ. ಅಕಸ್ಮಾತಾಗಿ ನಿಮ್ಮ ಚಾನಲ್ ಅಲ್ಲ, ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಇದ್ದಕ್ಕಿದ್ದಂಗೆ ರಾತ್ರಿ ಏನಾದರೂ 1 ಮಿಲಿಯನ್ ಫಾಲೋವರ್ಸ್ ಆದರೆ ನೀವೇನು ಮಾಡ್ತೀರಿ? ಆ ಥರ ಮಾಡೋಕೆ ನಾವು ಯಾವುದು ಪೋಸ್ಟ್ ಮಾಡಲ್ವಲ್ಲ. ಅಕಸ್ಮಾತ್ ಆಗೋಯ್ತು, ಒಂದು ಪೋಸ್ಟಿಂದ ನೀವು ಹಾಕೋ ಒಂದು ಪೋಸ್ಟಿಂದ ಆಗೋಯ್ತು ಅನ್ಕೊಳ್ಳಿ, ರಾತ್ರಿ ನಾಳೆ ಬೆಳಗ್ಗೆ ಎದ್ರೆ 1 ಮಿಲಿಯನ್ ಫಾಲೋವರ್ಸ್ ಇರ್ತಾರೆ. ಅವಾಗ ನೀವೇನು ಮಾಡ್ತೀರಿ? ಏನು ಮಾಡೋಣ ಅಂದರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಮಾಡೋದನ್ನ ನೋಡಿ ಬಂದಿರೋದನ್ನು ಖುಷಿಪಟ್ಟು ಇದು ಮಾಡಬೇಕಾಗುತ್ತೆ. ಮತ್ತೆ ನೀವು ರೀಲ್ಸು ಅದೆಲ್ಲ ಮಾಡೋಕೆ ಹೋಗಲ್ಲ? ಇಲ್ಲ, ರೀಲ್ಸ್ಗೆಲ್ಲ ನಮ್ಗೆ ಅಷ್ಟೊಂದು ಅಡಿಕ್ಟ್. ಈಗ ವ್ಯತ್ಯಾಸಗಳು ಅಂತ ಬಂದಾಗ, ಈಗ ರೀಲ್ ಸ್ಟಾರ್ಗಳೆಲ್ಲ ನೋಡಿದ್ದೀರಾ ಕನ್ನಡದಲ್ಲಿ, ಮಂಜಣ್ಣ ಅಂತ ಹೇಳಿದ್ರಿ, ಎಲ್ಲ ಈ ಥರದ್ದೆಲ್ಲ ನೀವೆಲ್ಲ ನೋಡಿದಾಗ ಈ ಸಿನಿಮಾ ಸ್ಟಾರ್ಸ್ಗೆ ಅವ್ರನ್ನ ನೀವು ಕಂಪೇರ್ ಮಾಡ್ತೀರಾ? ಕಂಪೇರ್ ಮಾಡೋಕ್ಕಾಗಲ್ಲ. ಅವ್ರನ್ನ ಇವ್ರಿಗೆ ಬೇರೆ, ಅವರೇ ಬೇರೆ. ಇವಾಗ ಯಾಕೆಂದರೆ ಕೆಲವರೆಲ್ಲ ನನಗೆ ಹೇಳಿದ್ರು, ಎರಡೂ ಕಡೆ ಏನೋ ಇನ್ಸ್ಟಾಗ್ರಾಮ್ ಅವರು ಸ್ಟ್ರಗಲ್ ಮಾಡ್ತಾರೆ ಒಂದು ರೀಲ್ಸ್ ಮಾಡೋದಕ್ಕೆ, ಇವರು ಸ್ಟ್ರಗಲ್ ಮಾಡ್ತಾರೆ, ಎರಡು ಒಂದೇ ಥರ ಅಂತ ಹೇಳ್ತಾರೆ. ಅದು ನೀವು ಒಪ್ತೀರಾ? ಇಬ್ಬರೂ ಒಂದೇ ಥರ ಅಂತ ಒಪ್ಕೊಳಕ್ಕಾಗಲ್ಲ. ಇವಾಗ ಯಾರೊಬ್ಬರ ಹೀರೋನೇ ಆಗಲಿ, ಇವ್ರನ್ನೇ ಇನ್ಸ್ಟಾಗ್ರಾಮ್ ಸ್ಟಾರ್ಸ್ನೇ ಆಗಲಿ ವ್ಯತ್ಯಾಸನೇ ಮಾಡೋಕ್ಕಾಗಲ್ವಲ್ಲ. ಇವರೇನೋ ಒಂದು ಮಂಗಳ ಥರ ವೀಡಿಯೋ ಮಾಡಿದ್ರೆ ಅವ್ರ ಹತ್ರ ಅದು ವೀಡಿಯೋ ಮಾಡೋಕ್ಕಾಗತ್ತಾ? ಕಂಪೇರ್ ಇಲ್ಲ. ಅವರೇ ಒಂದು ಕಾಸ್ಗೋಸ್ಕರ ಮಾಡ್ತಾರೆ, ಇವರು ಒಂದು ನಾವು ಬೆಳಿಬೇಕು ಅನ್ನೋ ಒಂದು ಸ್ವಲ್ಪ ಪರ್ಸ್ನಲ್ಗೋಸ್ಕರ ಮಾಡ್ತಾರೆ ಅಷ್ಟೇ ಬಿಟ್ಟರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾತಾಡಿದ್ದೀರಿ. ಥ್ಯಾಂಕ್ ಯು.